ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ಮಧ್ಯಮ ಕುಟುಂಬ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಮ್ಮ ಫ್ಯಾಮಿಲಿಯಲ್ಲಿ ಈಗ ರೀಸೆಂಟಾಗಿ 2 ದಿನ ಹಿಂದೆ ಪಂಜುರ್ಲಿ ಹಾಗೂ ವರ್ತೆಕಲ್ಕುಡ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಸ್ನೇಹಿತರೆ, ಆ ವಿಡಿಯೋ ಒಂದು ಚಿಕ್ಕ ಗ್ಲಿಮ್ಸನ್ನು ಕೂಡ ತಂದಿದ್ದೀನಿ. ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವು ನೋಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹಿತರೆ, ಈ ಪೂಜೆನ ನಮ್ಮ ಕುಟುಂಬದವರು ಯಾಕೆ ಮಾಡಿದ್ದು ಅನ್ನೋದಾದರೆ, ನಮ್ಮ ಪದ್ಧತಿಯಲ್ಲಿ ಆದಿಮನೆ ಅಥವಾ ಮೂಲಸ್ಥಾನ ಅಂತ ಏನು ಹೇಳ್ತೀವಿ, ಅದನ್ನು ಹಿಂದಿನಿಂದಲೂ ನಂಬ್ಕೊಂಡು ಬಂದಿದ್ವಿ. ಆದರೆ ನಮ್ಮ ಕುಟುಂಬದಲ್ಲಿ ಈಗಿನವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಆದರೆ ನಾವು ಇನ್ನಾದರೂ ಈ ನಮ್ಮ ದೈವದ ಬಗ್ಗೆ, ಮೂಲಸ್ಥಾನದ ಬಗ್ಗೆ ತಿಳ್ಕೋಬೇಕು, ನಮ್ಮ ಮಕ್ಳಿಗೂ ಇದ್ರ ಬಗ್ಗೆ ತಿಳಿಸ್ಬೇಕು ಅಂತ ನಮ್ಮ ಇಡೀ ಕುಟುಂಬ ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಮಾಡಿರೋಂಥದ್ದು. ಇದರಲ್ಲಿ ನಮ್ಮ ಕುಟುಂಬದವರೆಲ್ಲ ಸೇರಿ ಮೊದಲಿಗೆ ಆರೂಢ ಪ್ರಶ್ನೆಯನ್ನು ಹಾಕಿಸಿ ಕೇಳಿರುವಂಥದ್ದು. ಅದರಲ್ಲಿ ಪಂಜುರ್ಲಿ ವರ್ತೆಕಲ್ಕುಡ ರಾಹು ಚೌಡಿ ದೈವಗಳ ಪ್ರತಿಷ್ಠಾಪನೆ ಆಗಬೇಕು, ನಮ್ಮ ಮೂಲ ಮನೆ ನಶಿಸಿ ಹೋಗಿದ್ದರಿಂದ ನಮ್ಮ ದೈವದ ಮನೆಯನ್ನು ಕೂಡ ಕಟ್ಟಬೇಕು ಅಂತ ಗೊತ್ತಾಗಿರುವಂಥದ್ದು. ಅಂದರೆ ಇಲ್ಲಿ ಫ್ಯಾಮಿಲಿ ದೇವಸ್ಥಾನ ಓಪನಿಂಗ್ ಜೊತೆಗೆ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಒಂದು ಚಿಕ್ಕ ಗೆಟ್ ಟುಗೆದರ್ ಥರನೂ ಇತ್ತು. ಎಲ್ಲರೂ ಒಟ್ಟಿಗೆ ಸೇರಿದ್ದು, ಭಾಳ ವರ್ಷದ ನಂತರನೇ ಹೀಗೆಲ್ಲ ಒಟ್ಟಿಗೆ ಸೇರಿದ್ದು. ಎಲ್ಲರೂ ಹೋಲ್ ಡೇ ಖುಷಿಯಿಂದ ಸ್ಪೆಂಡ್ ಮಾಡಿ ಚೆನ್ನಾಗಿತ್ತು. ಒಂಥರ ಪ್ರೋಗ್ರಾಮು, ದೇವಸ್ಥಾನ ಓಪನಿಂಗ್ ಎಲ್ಲದೂ ಒಂಥರ ಖುಷಿಯಿಂದ ಆಗೋಯಿತು. ಇದಾಗಿತ್ತು ಒಂದು ಚಿಕ್ಕ ವಿಡಿಯೋ. ಖಂಡಿತ ನೆಕ್ಸ್ಟ್ ವಿಡಿಯೋ ಮತ್ತೆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆಗೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.